ತಮ್ಮ ಹೇಗೆ ಬಂದೆ? ನೋನ್ ಬಿ ಯವ ಸರಳಿ ಒಟ್ಟು ನೀರು ತರ ಕೇಳ್ಬೇಕು ಕುಡಿಯಾಕ. ಅಕ್ಕ ನೀನ ಹೇಳಿದ್ರೆ ತಂದು ಕೊಡಂಗಿಲ್ಲ ಅಂತಾಳನ, ನಾ ಯಾಕೆ ಹೇಳ್ಬೇಕು? ನೀನ ಹೇಳಿ ತಂದು ಕೊಡ್ತಾ. ಈಗ ನೀನ ಹೋಗಿ ತಂದು ಕೊಡ್ತೀಯ ಏನಕ್ಕೆ ಹೇಳ್ತೀಯ ನನಗೆ ನೀರು ತಂದು ಕೊಡೋಕೆ ಒಟ್ಟು ಹಾಡೆ ಹೇಳ್ತೇನೆ ತಡಿ. ಏವಾ ಸರಳ, ಏ ಸರಳ, ಓಸ್ ಕುಡಿಯಾಕ ನೀರು ತಂದು ಕೊಡುವ, ನಿನ್ ಗಂಡ ಬಂದಾನ. ಹುಡುಗರೆಲ್ಲ ಕಾಣವಲ್ವಲ್ಲ? ಸಾಲಿಗೆ ಹೋಗ್ಯಾರ ತಮ್ಮ, ಸಾಲ ಶುರು ಆಗೈತಲ್ಲ. ಹೌದಲ್ಲ. ಅಂದಂಗೆ ಹೋಗಿದ ಕೆಲಸ ಏನಾತ ತಮ್ಮ? ಬಳ್ಳಿ ಸಿಕ್ಕವನ? ತಗೋರಿ ನೀರು. ಒಂದು ಚಾ ಮಾಡ್ಕೊಂಡು ಬಾ. ಏನು ಹೇಳಿದ್ರೆ ಕೇಳಲಿಲ್ಲ ನನಗೆ. ಚಾ ಮಾಡ್ಕೊಂಡು ಬಾ ಅಂತ ಹೇಳಿದೆ. ಆತು, ಭಾಳಷ್ಟು ಹಾಲು ಹಾಕ್ಕೊಂಡು ಕೇಟಿನ ಮಾಡ್ಕೊಂಡು ಬರ್ತೀನಿ. ಏನಾತಮ್ಮ? ಮೆಣಸಿನ ಬಳ್ಳಿ ಕೇಳಿದ್ರೇನಾ? ಇವ ಕೇಳಿದ್ವಿ. 200 ರೂಪಾಯಿ ಒಂದು ಬಳ್ಳಿ ಕೊಡ್ತಾರಂತೀವಿ. ತುಟ್ಟಿ ಅದು ಅಂತ ಅನಿಸ್ತು ನನಗೆ. ಶಂಕರಪ್ಪ ಏನಂದ ಮತ್ತೆ? ಶಂಕರಪ್ಪ ಏನಂತ ಅನ್ಬಿ, ಬೇರೆ ಕಡೆಗೆಲ್ಲ ಇನ್ನೂ ಭಾಳ ಅದಾವು ರೇಟ್, ಇದನ್ನ ಕಮ್ಮಿ ಆತು, ಚಲೋ ಅದಾವ ಹೇಳು ಅಂತ ಅಂದ. ನಾನು ಮತ್ತು ಹುಸಿಗಿಸಿ ಹೋದ್ರಿ ಏನು ಅಂತಂದೆ. ಹಂಗೇನಾರು ಹುಸಿಗೆ ಹೋದ್ರೆ ಎಕ್ಸ್ಟ್ರಾ ಕೊಡ್ತಾರ ಅನ್ನೋ ಮಾತಂದಾನ. ಏನೋ ಗೊತ್ತಿಲ್ಲ. ನಾನು ನೋಡಪ್ಪ ಕಮ್ಮಿ ಮಾಡಿಸು ಅಂದೆ. 170 ರೂಪಾಯಿಗೆ ಒಂದು ಮಾಡ್ಯಾನ ರೇಟ್. ಅವೇನೋ ಶಂಕರಪ್ಪಣ್ಣ ಒಂದು 200 ತೋತಾನಂತ. ನಾನು ಸದ್ಯಕ್ಕೆ ಒಂದು 100 ತಂದು ಹಚ್ಚಿ ನೋಡ್ತೇನೆ ಬಿ. ಮತ್ತು ಚಲೋ ಬತ್ತು ಅಂದ್ರೆ ಮತ್ತೆ ಇನ್ನೊಂದು 100 ತಂದು ಹಚ್ಚಾಕೆ ಬರ್ತೈತಿ. ಸುಳ್ಳ ಹುಯ್ಯಿ ಅಂತ ತಂದು ಹಚ್ಕೊಂಡು ಆಮೇಲೆ ಏನಾರು ಆದ್ರೆ ಏನು ಮಾಡೋದು? ತುಟ್ಟಿನ ಅದು ಒಂದು ಸಾಕತೈತಿ ಬಿ ನನಗೆ. ಇಲ್ಲ ತಮ್ಮ, ಅಷ್ಟ ಇರ್ಬೇಕು. ನಿಮ್ಮಪ್ಪನ ಅವಾಗ ಒಂದು ಸರಿಗೆ ಎಲ್ಲಿ ಬಳ್ಳಿ ತಂದು ಹಚ್ಚಿದ್ದ, ಆಟ ರೇಟ್ ಹೇಳಿದ ಲಕ್ಷ್ಯ ನನಗೆ. ಅಲ್ಲ, ಎಲಿ ಬಳ್ಳಿನ ಬೇರೆ ಮೆಣಸಿನ ಬಳ್ಳಿನ ಬೇರೆ ಇರ್ತಾವೆ ಬಿಡ್ವಿ. ಅದಂಗೆ ಎಲ್ಲದಕ್ಕೂ ಒಂದೇ ರೇಟ್. ಅದಕ್ಕೆ ಸದ್ಯಕ್ಕೆ ಈಗ ಒಂದು 100 ತಂದು ಹಚ್ಚಲಿನ ಹೆಂಗೆ ಬಿ? ಹಚ್ಚತಮ್ಮ, ಅದಕ್ಕೇನು ಹಂಗೇನು ಹುಸಿ ಹೋಗೋದಿಲ್ಲ. ಮತ್ತು ಶಂಕರಪ್ಪಣ್ಣ ಅಷ್ಟಿಲ್ಲ ಅಂತ ಯಾವಾರ ಮಾಡೋದಿಲ್ಲ ಅವನು. ಶಂಕರಪ್ಪ ಮಾಡ್ಯಾನಂದ್ರೆ ಬರಬರಿನ ಇರ್ತಾವು. ತಂದು ಹಚ್ಚು ಒಂದು 200. ಹಂಗಂತೀವಿ. ಒಂದು 200 ನೀನು ತಂದು ಹಚ್ಚು. ಶಂಕರಪ್ಪ ಇದ್ರಾಗ ಭಾಳ 100 ತಾಂತಮ್ಮ, ಗೊತ್ತಿರ್ತಾವ ಅವಂಗೆ. ನೋಡಿ ಇನ್ನೊಂದ್ಸಲ ಅವ್ನು ವಿಚಾರಿಸಿ ಹೆಂಗೆ ಹಚ್ಚೋದೆಲ್ಲ ಕರೆಕ್ಟಾಗಿ ಕೇಳ್ಕೊಂಡು ಹಚ್ಚಿಬಿಡು. ಅಕ್ಕಾವು ಆಯ್ತಿರ. ತಗೋರಿ ಚಾ ತಗೋರಿ. ತಮ್ಮ ಹೋಗು, ಒಂದಿಟ್ಟು ಏನಾರ ತಿನ್ನು ಹೋಗು. ನಾ ಇಲ್ಲೇ ಒಂದಿಟ್ಟು ಸರಸ್ವತಿಯರ ಮನೆ ಕಡೆ ಹೋಗಿ ಬರ್ತೀನಿ. ಹೋಗ್ಬಿ. ಇಲ್ಲ ಇವನು ಏನು ಇಲ್ಲೇ ಮನ್ಯಾಗ ಇದ್ರು ನನಗೆ ಹೋಗನ್ನಾಗತ್ತಾನ. ಹೆಂಗಾರ ಆಗಲಿ ಬಿಡು, ಹೆಂಡ್ತಿ ಮ್ಯಾ ಪ್ರೀತಿ ಬಂದೈತೆ ಏನ. ಆಯ್ತು ತಗೋತಮ್ಮ. ಹೋಗ್ತಂಗಿ, ಏನಾರು ಒಟ್ಟು ತಿನ್ನಕ್ಕೆ ಹಾಕ್ಕೊಡು. ಮನೆ ಕಡೆ ಲಕ್ಷ ಇಡು. ಬರ್ತೀನಿ ಒಂದೀಟ 10 ನಿಮಿಷ. ಹುಡುಗರು ಸಾಲಿಂದ ಬರೋ ಹೊತ್ತಾತು. ಏನಾರು ಒಟ್ಟು ತಿನ್ನಕ್ಕೆ ಮಾಡೋಕು. ಹ್ಞೂ ರೀ ಅತ್ಯಾರ. ಸರಳಿ ಸರಳಿ ಏನ್ರಿ? ಬಾಯ್ ಏನ್ರಿ? ಎಲ್ಲಿ ತಲೆ ಎತ್ತು ನಾನು ನೋಡೊಂದಿಟ್ಟು. ನನ್ನ ನಾಚಿ ಹತ್ತೈತ್ರಿ. ನಾಚಿಗಾಗಕ್ಕೇನು ಹೊಸ್ದಾಗಿ ಮದುವೆಗೇನ ನನ್ನ? ಇಲ್ಲ, ಏನು ಹೇಳ್ರಿ ಕರೆದಿತ್ತು? ಸರಳಿ, ನಿನಗೆ ನನ್ನಿಂದ ಬೇಜಾರಾಗಿತ್ತೇನ? ಇಲ್ರಿ, ಯಾಕ್ರಿ? ತು ಗಾಬರಿ ಆಗಬೇಡ. ನಾನು ನಿನ್ನ ಜೊತೆಗೆ ಬಂದಿಟ್ಟು ಭಾಳ ಕೆಡ್ದಾಗ ನಡ್ಕೊಂಡೇನಿ. ವಿಚಾರ ಮಾಡಿ ನಡ್ಕೋಬೇಕಾಗಿತ್ತು. ಅದಕ್ಕೆ ನಿನ್ನ ಮನಸ್ಸಿಗೆ ಏನಾರು ನೋವಾಗಿತ್ತೇನ ಅಂತ. ಇಲ್ಲ, ನೀವೇ ನನ್ನ ಮನಸ್ಸು ನೋಯಿಸಿಲ್ರಿ. ನೀವು ಹಂಗೆ ಮಾಡ್ದಲ್ಲೇ ನನಗೆ ಬುದ್ಧಿ ಬಂದಿದ್ದು. ಖರೆ ಹೇಳ್ಬೇಕಂದ್ರೆ ನೀವು ಅಷ್ಟು ಕಠೋರವಾಗಿ ನಡ್ಕೊಂಡಲ್ಲೇ ನನಗೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ನಮ್ಮವ್ರು ಯಾರು, ತಮ್ಮವ್ರು ಯಾರು, ಒಳ್ಳೇದು ಕೆಟ್ಟದ್ದು ಜೀವನ ಎಷ್ಟು ಕಷ್ಟ ಐತಿ ಅದೆಲ್ಲ ತಿಳಿದಿದ್ದ. ಆಮೇಲೆ ರೀ, ಒಂದು ವೇಳೆ ನೀವೇನಾರು ನಾ ಮಾಡಿದ ತಪ್ಪನ್ನ ಕ್ಷಮಿಸಿ ಇಲ್ಲೇ ಇಟ್ಕೊಂಡಿದ್ರೆ ಇದು ಯಾವ್ದ್ರದ್ದು ಅರಿವು ನನಗೆ ಹಾಕಿದ್ದಿಲ್ರಿ. ನೀವು ಹೇಳ್ದಂಗೆ ಹೊಳ್ಳಿ ಮತ್ತು ನಾ ತಪ್ಪು ಮಾಡ್ಕೊಂಡನ ಹೋಗಿದ್ದೆ. ನನಗೇನು ಬೇಸರ ಇಲ್ರಿ ನಿಮ್ಮ ಮೇಲೆ. ಆದರೆ ನೀವು ಹೊಳ್ಳಿ ಒಪ್ಪಿ ನನ್ನ ಮನೆಗೆ ಕರ್ಕೊಂಡ್ರಿ ಅಲ್ಲ, ಅದಂತೂ ಖುಷಿ ಐತ್ರಿ ನನಗೆ. ಹೌದಾ? ನಾನು ಕೆಲವೊಂದು ವಿಚಾರದಾಗ ನೀನು ತಪ್ಪು ತಿಳ್ಕೊಂಡಿದ್ದೆ. ಇರಲಿ, ಯಾರೋ 3ನೇದವ್ರು ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಕೊಟ್ಟಂಗಾತು. ಅದರಿಂದ ನೀ ಪಾಠ ಕಲ್ತೀನಿ ಅಂದೆಲ್ಲ, ಅದ ಒಂದು ಖುಷಿ. ಇವತ್ತು ನಾನು ಶಂಕರಪ್ಪಣ್ಣ ಸಿರ್ಸಿಗೆ ಹೋಗಿದ್ದೀವಲ್ಲ, ಅವಾಗ ದಾರಿ ಗುಂಟನು ಶಂಕರಪ್ಪಣ್ಣ ಎಲ್ಲ ತಿಳಿಸಿ ಹೇಳ್ದ ನನಗೆ. ಅವಾಗ ನನಗೆ ನೀ ಎಷ್ಟು ಚಲೋ ಆಕ್ಯದಿ, ಎಷ್ಟು ನಿಂದು ತಪ್ಪಿಂದ ನಿನಗೆ ಅರಿವಾಗೈತಿ ಅವಾಗ ನನಗೆ ತಿಳಿತು. ಅವಾಗ ನಾನು ನಿನ್ನ ಕುಟಾಗ ಎಷ್ಟು ಹೊರಟಾಗಿ ನಡ್ಕೊಂಡೆ ಅಂತ ಅನ್ನಿಸ್ತು. ಎಷ್ಟೊತ್ತಿಗೆ ಮನೆಗೆ ಬರ್ತೀನೋ, ಎಷ್ಟೊತ್ತಿಗೆ ನಿನ್ನ ಕೂಡಾಗ ಮಾತಾಡ್ತೇನೋ ಅನ್ಸಾಕತ್ತಿತ್ತು ನನ್ನ ಜನ್ಮಕ್ಕೆ. ಅವು ಇದ್ಲಲ್ಲ ಅಂಥೇಳಿ ಜಾಸ್ತಿ ಮಾತಾಡಕ್ಕೆ ಹೋಗಲಿಲ್ಲ. ಕರೆ ರೀ? ಖರೇನ ರೀ, ಖರೇನ ನಿಮ್ಗೆ ನನ್ನ ಮ್ಯಾಗ ಸಿಟ್ಟಿಲ್ಲ? ಖರೇನ ಇಲ್ಲ. ಹುಡುಗರು ಎಷ್ಟೊತ್ತಿಗೆ ಬರ್ತಾವೆ ಸಾಲಿಂದ? ಯಾಕ್ರಿ? ಹೇಳ್ತೀನಿ, ರೂಮಿಗೆ ನಡಿ. ನಡಿ. ರೂಮಿಗೆ ಯಾಕೆ ಬರಬೇಕು? ಎಲ್ಲ ಹೇಳ್ತೀನಿ, ಬಾ. ಸರಳಿ. ಅಯ್ಯೋ, ನಾ ಬರಬಾರ್ದಾಗಿತ್ತೇನ.
ಏನಿಲ್ಲ ಬಾ ಪ್ರೇಮಿ, ಬಾ. ಏನು ಬಂದಿದ್ದು? ಏನಿಲ್ಲ ತಗೋ, ನಾನು ಆಮೇಲೆ ಬರ್ತೀನಿ. ಆತ ಅಲ್ಲೇ ಏನು ಅನ್ಕೊಂಡ್ರೆ ಏನು ಅವ್ರು ನಮ್ಮನ್ನು ನೋಡಿ? ಏನು ಅನ್ಕೊಂಡಿರ್ತಾಳು? ಗಂಡ ಹೆಂಡತಿ ಅಷ್ಟು ಪ್ರೀತಿಯಿಂದ ಅದಾರು ಅಂತ ಅನ್ಕೊಂಡಿರ್ತಾಳು. ಹೌದಾ? ಬಾ, ಇನ್ನು ಹೆಚ್ಚಿಗೆ ಪ್ರೀತಿ ತೋರಿಸ್ತೀನಿ ನಾನು ನಿನಗೆ. ಏನಿದು ನನ್ನ ಕಣ್ಣಾರಿ ಏನು ನೋಡಾಕತ್ತೀನ? ಅಂದ್ರ ಸರಳಿ ಗಂಡ ಒಂದಾಗಿ ಪ್ರೀತಿಯಿಂದ ಅದಾರ. ನನ್ನ ಕೈಗೆ ನಂಬಕ್ಕಾಗವಲ್ದು. ಇಬ್ರು ನನ್ನ ಕಣ್ಮುಂದೆನ ತೆಕ್ಕೆ ಹಾಕೊಂಡು ನಿಂತಿದ್ದು. ಓಹ್, ಹೆಂಗೆ ಇವರಿಬ್ರು ಒಂದಾದರು? ಹೆಂಗೆ ಇವರಿಬ್ರು ಇಷ್ಟು ಪ್ರೀತಿಯಿಂದ ಅದಾರು? ತಿಳಿವಲ್ದಂಗಾಗಿತ್ತು. ಆಕಿ ನೋಡಿದ್ರೆ ಹುರ್ಕೊಂಡು ಬೀಳ್ತಿದ್ದವನು ಆಕಿ ನನ್ನ ಪ್ರೀತಿ ಮಾಡಾಗುತ್ತಾನಂದ್ರೆ ಹೆಂಗಾತಿದೆಲ್ಲ. ನಾನಾಗಿ ಕಡೆ ಲಕ್ಷ್ಯ ಮಾಡೋದು ಕಡಿಮೆ ಮಾಡಿದ್ನಾ ಹೆಂಗೆ? ಈಕೇನು ಬಿತ್ರವಿಲ್ಲಿ ಆಡ್ಸುಟ್ಟು ಬೇಕು ನಿಂಗೆ. ಅತ್ತಿಂದಿತ್ತು ಇತ್ತಿಂದತ್ತು ಓಡಾಡಕತ್ತಾಳ. ಏನಾಯ್ತು? ಏನು ಮಾಡ್ಬೇಕು ಈಗ? ಮುಂದೆ ಏನು ಮಾಡಬೇಕು? ಆಕಿ ನನ್ನ ಕಣ್ಣು ಮುಂದೆ ಗಂಡನ ಜೊತೆ ಅಷ್ಟು ಚಂದ ಇರೋದಾ? ಯವ ಯಾಕೆ ಬಿ ಹಿಂಗೆ ಹಣ್ಣು ಸುಟ್ಟು ಬೇಕು ನಿಂಗೆ? ತಿಂದಿತ್ತು ಓಡಾಡಕತ್ತಾಳ ಯಾಕೆ? ಏನಾತು? ಏನಂತ ಗೊತ್ತಿಲ್ಲ ತಮ್ಮ. ನಾನು ಬಂದು ಆಗಲಿಂದ ಕುಂತು ನೋಡಾಕತ್ತೀನಿ. ಬರೀ ತಿಂದಿತ್ತೇನೋ, ದೇಶನ ಮುಳುಗ್ ಹೊಂಟೈತೇನೋ, ಅಕ್ಕಿಯಿಂದನ ಉದ್ಧಾರ ಆಗಾಕತ್ತೈತೇನೋ, ಆಕಾಶನ ಕಳಚಿಗೆ ತಲೆ ಮೇಲೆ ಬಿದ್ದೈತೇನೋ ಅನ್ನೋರಂಗೆ ಸೋಗ್ ಮಾಡಾಕತ್ತೈತಿ. ಆಗಲಿಂದ ಅತ್ತಿಂದಿತ್ತು ಹರಿಗಾಡಕತ್ತೈತಿ. ಏನಂತ ನೀನ ಕೇಳಿದ್ರೆ ಸುಮ್ಮನೆ ನಾನು ಕೊಟ್ಟಾಗ ಹೀ ಅಂತ ಕದ್ರಕ್ಕೆ ನಿಂದಿರ್ತೈತೆ ಅಂತ ಅದನ್ನು ತಡ್ಬಾಕ್ ಹೋಗಿರಪ್ಪ ನೀನು ಹೇಳ್ತೀನಿ. ಏನನ್ನೋದು ನೀನ ಕೇಳಿ. ಪ್ರೇಮಿ ಏನ್ರಿ? ಹುಡುಗರು ಇನ್ನೂ ಸಾಲಿಂದ ಬಂದಿಲ್ಲ, ಅದಕ್ಕೇನಾರ ಟೆನ್ಷನ್ ಆಗ್ಯಾನ? ಅಯ್ಯ ಅದೇನಿಲ್ಲ ಬಿಡ್ರಿ, ಬರ್ತಾರ. ಹಾಂ, ನಿಮ್ಮ ಹತ್ರ ಒಂದು ವಿಚಾರ ಕೇಳ್ಬೇಕ್ರಿ ನಾ. ಕೇಳಪ್ಪ, ಭಾಳ ಇಂಪಾರ್ಟೆಂಟ್ ಇರ್ತೈತಿಕ್ಕಿದು. ಹೇಳೇ ಬಿಡು, ಮಕ್ಕಳಿಗೆ ನಾನು ದೊಡ್ಡ ವಿಚಾರ ಐತಿಕ್ಕಿದು. ಅತ್ಯಾರ ನೀವು ಸುಮ್ಕುಂದ್ರಿ. ಅಲ್ರಿ, ಏನು ಕೇಳ? ರವಿ ಕುಡಿಯೋ ಚಟ ಕಲ್ತಿದ್ನಲ್ಲ, ಬಿಟ್ನನ್ರಿ? ಯಾಕೆ? ಆಮ ಕುಡಿದ್ರೆ ನಿನಗೇನು ಲಾಭ, ಕುಡಿಯೋದು ಬಿಟ್ರೆ ನಿನಗೇನು ನಷ್ಟ? ಯಾರ ನೀವು ಸುಮ್ಮನೆ ಇದ್ದು ಬಿಡ್ರಿ, ನೀವು ಎದ್ರಾಗ ನೋಡೋ ಹಾಕಕ್ಕೆ ಹೋಗ್ಬೇಡ್ರಿ. ನಾನು ನನ್ನ ಗಂಡನ ಕುಟ ಮಾತಾಡಕತ್ತೀನಿ. ಅಡಿಬಿಟ್ಟಿ ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ, ನಿನ್ನ ಗಂಡ ಆಗೋಕ್ಕೂ ಮುಂಚೆ ನನಗೆ ಮಗ. ಅತ್ಯಾರ ಸುಮ್ಮನೆ ಇರ್ಬೇಡ್ರಿ. ಹಾಂ, ಏನಾತ್ರಿ? ಏನು ಕೆಳಾಕತ್ತಿದ್ದೆ ಅನ್ನೋದೇನೋ ಮರ್ತೋಗ್ಬಿಡ್ತೈತಿ. ಮುದಾಡಿ ಅಡ್ಡಡ್ಡು ಬಾಯಟ್ಟು. ಹಾಂ, ಆ ರವಿ ಕುಡಿಯಾಕತ್ತಿದ್ನಲ್ರಿ, ಬಿಟ್ಟಾನನ್ರಿ? ಅವ ಕುಡಿಯೋದು ಬಿಡೋದು ನಿನಗೆ ಎದಕ್ಕೆ ಬೇಕಲಿ ಪ್ರೇಮಿ? ಅಲ್ಲ, ಬಿಟ್ರೆ ಅವ್ರ ಮನೆಗೆ, ಬಿಡ್ಲಿಲ್ಲ ಅಂದ್ರೆ ಅವ್ರ ಮನೆಗೆ, ನಮ್ಗೇನು ಸಂಬಂಧ? ಹೌದು, ಸುಮ್ಮನೆ ಕೇಳಿದೆ ರೀ. ಕೇಳಿದೆ. ಅವನು ಕುಡಿಯೋದು ಬಿಟ್ಟಾನ. ಓ, ಒಂದಲ್ಲೇ ಇವರಿಬ್ಬರು ಹೊಂದಾಣಿಕೆ ಆಗೈತಿ. ಇವನ್ನ ಯಾರು ಹೊಂದಾಣಿಕೆ ಮಾಡ್ಯಾರ? ಮೂರನೇದವರು ಯಾರು ಹೊಂದಾಣಿಕೆ ಮಾಡಿರ್ಬೋದು? ಯಾರೋ ಏನೋ ತಿಳಿಸಿ ಹೇಳ್ದಂಗೈತಿ. ಏ ಪ್ರೇಮಿ, ಏನ್ರಿ? ಏನ್ ವಿಚಾರ ಮಾಡಾಕತ್ತಿ? ಅಲ್ಲ, ನಾನು ಅಲ್ಲ ಏನೂ ಇಲ್ಲ ಅಂದಂಗ್ರಿ. ಅವ್ರಿಬ್ರು ಗಂಡ ಹೆಂಡತಿ ಹೊಂದಾಣಿಕೆ ಇರ್ಲಿಲ್ಲ ಅಂತಲ್ರಿ, ಮತ್ತೇನೋ ಹೊಂದಾಣಿಕೆ ಆಗೈತೆ ಅಂತಲ್ಲ. ನಂಗೆ ಗೊತ್ತಿಲ್ಲ. ಆಕೆ ರತ್ನಿ ಬಂದಿದ್ಲು, ರತ್ನಿ ಹೇಳಿದ್ಲು. ರತ್ನಿ ಬಂದು ಹೇಳಿದ್ಲು, ನೀನು ಅವ್ರ ಮನೆಗೆ ಹಾಕು ನೋಡಿ ಬಂದೆ. ಈ ನೋಡಂತೂ ಎಲ್ಲ ಕಂಡಂಗೆ ಹೇಳ್ತೈತಿ. ಊಹಾ ಪೂಹ ಮಾಡೋದ್ರಾಗತಿ ಯಾಕೆ ನಂಬರ್ ಐತಿ. ನಾ ಯಾಕೆ ಹೋಗ್ಲಿರಿ ಅವ್ರ ಮನೆಗೆ? ನಾ ಏನು ನೋಡಿಲ್ಲ. ರತ್ನಿನ ಅಂದ್ಲು, ಮತ್ತು ಇವು ಹೊಂದಾಣಿಕೆ ಅದಾರಂತಲ್ಲ, ಏನೋ ಜಗಳ ಆಗಿತ್ತಂತಲ್ಲ ಅಂತ ಅಂದ್ಲು ಅಷ್ಟೆ. ನನಗೂ ಗೊತ್ತಿಲ್ಲರಿ, ಅದಕ್ಕೆ ಕೇಳಿದೆ. ಕುಡಿಯೋದು ಬಿಟ್ಟಾನೇನೋ, ಹೊಂದಾಣಿಕೆ ಆದರೆ ನನಗೇನು ಸಂಕ್ಟ್ರಿ? ಗಂಡ ಹೆಂಡತಿ ಚಲೋ ಇರಲಿ ಅಂತೀನಿ. ಅಲ್ಲ, ಆಕಿ ಚಂದ ಇರಲಿಲ್ಲ ಅಂದ್ರೆ ನನಗೇನು ಲಾಭ? ಹೌದಿಲ್ರಿ? ಇಷ್ಟು ಚಲೋ ಬುದ್ಧಿ ಅವಾಗಿಂದ ಬಂತು, ಇವಾಗಿಂದ ಬಂದೈತಿ. ನೀವು ಸುಮ್ಕೊಂಡ್ರಿ. ಹೋಲಿ ಬಿಡು ಪ್ರೇಮಿ, ಮಂದಿರ್ ಮಂಡು ಸಾಬರಿ, ನಮ್ಗೇನು? ಹುಡುಗರಿನ್ನ ಸಾಲಿಂದ ಬಂದಿಲ್ಲ, ನಾ ಹೋಗಿ ಕರ್ಕೊಂಡು ಬರ್ತೀನಿ. ಪಟ್ಟನ್ ಒಂದು ಕಪ್ ಚಾ ಮಾಡಿಕೊಡು, ಕುಡಿದು ಹೊಕ್ಕಿನ್ನ. ಮಾಡ್ಕೊಡ್ತೀನಿ. ಆಮೇಲೆ ಇವತ್ತು ನೀವು ರವಿ ಹೊಲಕ್ಕೆ ಹೋಗಿದ್ದಿಲ್ಲನ್ರಿ? ಇವತ್ತು ಹೊಲಕ್ಕೆ ಬಂದಿಲ್ಲ. ಯಾಕೆ? ಏನೋ ಶಂಕರಪ್ಪಣ್ಣ ಅವನು ಸೇರಿ ಸಿರ್ಸಿಗೆ ಮೆಣಸಿನ ಬಳ್ಳಿ ಮತ್ತು ಎಲಿ ಬಳ್ಳಿದು ಅಗಿ ತರಕ್ಕೆ ಹೋಗಿದ್ರಂತ. ಅದಕ್ಕೆ ಇವತ್ತು ಹೊಲಕ್ಕೆ ಬರಂಗಿಲ್ಲ ಅಂದಿದ್ದ. ಹಂಗಾಗಿ ಅವ್ನು ಇರಂಗಿಲ್ಲ ಅಂತ ನಾನು ಅವ್ರ ಹೊಲದ ಕಡೆಗೆ ಏನೋ ಹಾದ್ಲಿಲ್ಲ. ಯಾಕೆ? ಏನಾಯ್ತು? ಹಂಗೇನಿಲ್ರಿ, ನೀವು ಈಗ ಬರಾಕತ್ತೀರಿ. ಅವನ ಅಣ್ಣ ಆಗಲಕ್ಕ ಬಂದಿದ್ನಲ್ಲ, ಅದಕ್ಕೆ ಕೇಳಿದೆ ಹೊಲಕ್ಕೆ ನಿಮ್ಮ ಜಡಿ ಇವತ್ತು ಬಂದಿದ್ನ ಇಲ್ಲ ಅಂತ. ಇಲ್ಲ, ಸಿರ್ಸಿಗೆ ಹೋಗಿದ್ದಕ್ಕೆ ಏನಾರ ದೌಡ್ ಬಂದಿರಬೇಕು, ಹೊಲದ ಕಡೆ ಬಂದಿಲ್ಲ. ಮಾತಾ ಹೇಳ್ತೀನಿ, ಬರೀ ಹೋಗಿ ಒಂದು ಕಪ್ ಚಾ ಮಾಡ್ಕೊಂಬ ಹೋಗು. ಬರೀ ಮಂಡು ಸಾಬರಿ ನೀನು. ತಮ್ಮಾಕಿ ಮಂದಿದ್ ಮಂಡು ಸಾಬರಿ ಇದ್ರಾಗ ಬಂದಾಳಕಿ, ಇದ್ರಾಗ ಹೋಗ್ಕಳಕ್ಕೆ ಒಂದಿನ ಹೊರಗಂತೂ ಒಟ್ಟ ವಯಸ್ಸು. ಆಯ್ತು, ಚಾ ಉದಲ್ಲ ಮಾಡ್ಕೊಂಬರ್ತೀನಿ ತಡೀರಿ. ಅದೇ ಅನ್ಕೊಂಡೆ, ಯಾರು ಬದಲು ಮಾಡಿರ್ಬೇಕು ಇವನ್ನ ಅಂತ. ಈ ಮಾದೇವಿ, ಈ ಶಂಕರಪ್ಪಣ್ಣ
ಇವರಂತೂ ಮಂದಿದು ಮಂಡು ಸಾಬರಿ ಭಾಳ ಬೇಕು. ಈ ಶಂಕರಪ್ಪಣ್ಣನೇ ಇವತ್ತು ಅವನದೆಲ್ಲ ತಲೆ ತಿರುಗಾಡಿ ಕಳ್ಸ್ಯಾನ. ಅಂದಲ್ಲಿ ಇದ್ದಕ್ಕಿದ್ದಂಗೆ ಅವ್ನಿಗೆ ಹೇಳ್ತೀನಿ ಮ್ಯಾ ಪ್ರೀತಿ ಬಂದೈತಿ. ಬರಲಿ ಈ ಗಂಡ ಹೆಂಡತಿ ಪ್ರೀತಿನ ದೂರ ಮಾಡೋದು ಹ್ಯಾಂಗತ್ತ ನನಗೂ ಗೊತ್ತು. ಏನು ನನ್ನ ಕಣ್ಣು ಮುಂದೆನೆ ತೆಚ್ಚಿ ಹಾಕೊಂಡು ನಿಂತಾರ. ಇದ ವರ್ಷ ಚಾ ಬರಲಿ, ಮುಂದಿನ ಮಳೆಗಾಲಕ್ಕೆ ತಂದು ಕೊಟ್ಟಿ. ಮತ್ತೆ ಸುಮ್ ಕುಂದ್ರಲಿಲ್ಲ ಅಂದ್ರೆ ಚಾ ತಂದು ನಿನ್ನ ತಲೆ ಮೇಲೆ ಸುಡ್ತೀನ. ನೋಡ್ತಮ್ಮ ಎಟ್ಟರ ಇರ್ಬೇಕಾಕಿಗೆ ಸೊಕ್ಕು. ಇವ ಹೋಲಿ ಬಿಡು, ಆಕಿ ಇರೋದ ಹಂಗದಾಳ, ಆಕಿ ಬದಲಾಗುದಿಲ್ಲ. ಆಕಿಗೆ ಬುದ್ಧಿ ಭೇಟ ಮಾಡಿಸ್ಬೇಕಂದ್ರೆ ಪರಮಾತ್ಮನ ಬರ್ಬೇಕು. ಯಾವಾಗ ಹೋಲಿ ಬಿಡು. ಮತ್ತೆ ರವ್ಯಾರು ಮೆಣಸಿನ ಬಳ್ಳಿ ಹಚ್ಚಾಕತ್ತಾರಂತ, ನಾನೊಂದು 100 ಅಡಿಕೆ ಮರಕ್ಕೆ ಮೆಣಸಿನ ಬಳ್ಳಿ ಹಚ್ಚಲೇನ? ಏ ತಮ್ಮ, ನಂಗೆ ಅವೆಲ್ಲ ಗೊತ್ತಾಗೋದಿಲ್ಲ. ಮತ್ತು ಶಂಕರಪ್ಪದ್ರಾಗ ಶಾಣೆ ಅದಾನ. ಶಂಕರಪ್ಪನ ಕೇಳು, ಅವ ಮತ್ತು ಬೇಯಿಸಿ ಬರ್ತೈತಿ, ಅದರಿಂದ ಲಾಭ ಐತೆ ಅನ್ನೋದಾದ್ರೆ ಹಚ್ಚಪ್ಪ. ಅವೆಲ್ಲ ನಮಗೇನು ಗೊತ್ತಾಕವು. ನಾವೆಲ್ಲ ನಿಮ್ಮಪ್ಪೆಲ್ಲ ಅಂಥವು ಎಂದೂ ಮಾಡೇ ಇಲ್ಲ. ನಮಗೂ ಅವೆಲ್ಲ ಗೊತ್ತಿಲ್ಲ. ನಾವು ಇಟ್ಟ ಜೋಳ ಭತ್ತ ಬೆಳೆದವರು ಇವೆಲ್ಲ ನಮಗೆ ಗೊತ್ತಿಲ್ಲ ತಮ್ಮ. ಶಂಕರಪ್ಪ ಶಾಣೆ ಅದಾನಂತಾರು ಅಂದಲ್ಲಿ. ಮತ್ತು ಅವ ರವ್ಯಪ್ಪ ಅವ್ನ ಕೊಟ್ಟಾಗ ಹೋಗಿರ್ಬೇಕು. ಕೇಳಿ ಇವನ ರವ್ಯಾನು ಕೇಳು, ಶಂಕರಪ್ಪನು ಕೇಳಿ, ಒಂದು 4 ಮಂದಿ ವಿಚಾರಿಸಿ ಮತ್ತು ಚಲೋ ಐತೆ ಅಂದ್ರೆ ಮಾಡ್ತಮ್ಮ. ಅದಕ್ಕೇನಂತ ಆತ್ ಹೇಳ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ತುಂಬಾ ಜನ ಕಮೆಂಟ್ ಹಾಕ್ತಿದ್ರಿ. ಕಮೆಂಟ್ ಹಾಕಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದ್ರಾಗ ಒಬ್ರು ಕಮೆಂಟ್ ಹಾಕಿದ್ರು, ಪ್ರೇಮಿಗೆ ಯಾವಾಗ ಬುದ್ಧಿ ಕಲಿಸ್ತೀವಿ ಅಂತ. ಅಫ್ಕೋರ್ಸ್ ಕಲಿಸ್ತೀನಿ, ಬಿಡೋದೇ ಇಲ್ಲ ನಾನು. ಅವಳಿಗೆ ಎಂಥ ಬುದ್ಧಿ ಕಲಿಸ್ತೀನಿ ಅಂದ್ರೆ, ಜೀವನದಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮನಸ್ಸಲ್ಲೂ ಸಹ ವಿಚಾರ ಮಾಡಿರಬಾರ್ದು ಅವಳು. ಹಾಗೆ ಅವಳಿಗೆ ಬುದ್ಧಿ ಕಲಿಸ್ತೀನಿ. ವೆಟ್ ಆ್ಯಂಡ್ ಸಿ. ಮಧ್ಯೆ ಕೆಲವೊಂದಿಷ್ಟು ಸ್ಟೋರಿಗಳನ್ನು ಅದರಲ್ಲಿ ಆ್ಯಡ್ ಮಾಡಿರೋದ್ರಿಂದ ನನಗೆ ಕಂಟಿನ್ಯೂಸ್ ಆಗಿ ಪ್ರೇಮಿ ಮತ್ತು ಸರಳಿದ ಸ್ಟೋರಿನ ತೋರ್ಸಕ್ಕೆ ಆಗ್ತಿಲ್ಲ. ಖಂಡಿತ ತೋರಿಸ್ತೀನಿ. ಖಂಡಿತ ಪ್ರೇಮಿಗೆ ಬುದ್ಧಿ ಕಲಿಸ್ತೀನಿ. ಕೆಟ್ಟವ್ರಿಗೆ ಯಾವಾಗಲೂ ಕೆಟ್ಟದಾಗೇ ಆಗುತ್ತೆ. ಆಮೇಲೆ ಎಂಥದ್ದು ಕೆಟ್ಟದಾಗುತ್ತೆ ಅಂದರೆ ಅವ್ರು ಊಹೆನೂ ಮಾಡಿರಲ್ಲ ಆ ಶಿಕ್ಷೆನ, ಅಂತ ಶಿಕ್ಷೆ ಆಗುತ್ತೆ. ಖಂಡಿತ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಮುಂದಿನ ಎಪಿಸೋಡ್ಗಳಲ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸಾಗುತ್ತೀನಿ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಹೇಳಲೇಬೇಕು, ಯಾವಾಗಲೂ ಯಾರು ಒಬ್ಬರನ್ನ ದೂರ ಮಾಡೋರಿದ್ರೆ ಸೇರಿಸೋರು ಇನ್ನೊಬ್ರು ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಜೀವನದಲ್ಲಿ ಎಲ್ಲರೂ ಕೆಟ್ಟವರೇ ಸಿಗೋದಿಲ್ಲ, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಸಿಕ್ಕಿರ್ತಾರೆ. ಹಾಗಾಗಿ ಒಬ್ಬರು ಕೆಡಿಸೋರಿದ್ರೆ ಒಬ್ಬರು ಕೂಡಿಸೋರು ಇರ್ತಾರೆ. ಹಾಗಾಗಿ ನಾವು ಒಳ್ಳೆಯವ್ರ ಜೊತೆಗೆ ಹೆಚ್ಚು ಜೀವನ ಮಾಡ್ತಾ, ಒಳ್ಳೆಯವ್ರ ಮಾತನ್ನ ಕೇಳ್ತಾ ಜೀವನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮತ್ತೆ ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.